मान्यवर अभी एक फैशन होगा, अभी एक फैशन होगा अम्बेडकर इतना नाम अगर भगवान का लेते तो 7 जन्मों तक स्वर्ग आता। अच्छी बात है ना, सुनिए तो हम सबके जीवन में इस देश में अंग्रेजी बोलने वालों को शर्म आएगी, ऐसा समाज का निर्माण अब दूर नहीं। चीजों को वो ही कर पाते हैं जो करने की ठान लेते हैं। अच्छा मुझे एक बात बताओ, मोहन भागवत हर रोज कहता है कि भैया अंग्रेजी नहीं बोलनी चाहिए, हिंदी बोलनी चाहिए। अंग्रेजी का उपयोग नहीं करूंगा। मगर फिर आप आरएसएस के बच्चों को देखो, बीजेपी के लोगों के बच्चों को देखो, इनके मंत्रियों के बच्चों को देखो, ये सब इंग्लैंड जाके पढ़ रहे हैं। हो क्या रहा है सर, हम लोगों को नमित कर रहे हैं ना। अंग्रेजी भैया, अंग्रेजी हथियार है। अंग्रेजी आप सीख गए तो आप कहीं भी घुस जाओ। अंग्रेजी आप सीख गए तो आप अमेरिका तक जाओगे, जापान चले जाओगे, कहीं भी जा सकते हो, किसी भी कंपनी में काम कर सकते हो। ये बोल रहे हैं मगर इसके पीछे सोच क्या? अंग्रेजी नहीं पढ़नी चाहिए। क्यों नहीं पढ़नी चाहिए? क्योंकि वो नहीं चाहते कि आप लोग बड़े बोर्डरूम्स में घुसो, आप लोगों को करोड़ों रुपए की नौकरी मिले, वो नहीं चाहते। वो चाहते कि भैया ये नौकरियां हमारी हैं, हम इंग्लिश स्कूल में जाएं, हमारा ठेका लगे रहे, और वो मतलब एससी के बच्चे एससी हॉस्टल में जाएं, वो अंग्रेजी ना सीखे, कुछ ना कर पाए। वो चाहते हैं कि दरवाजा आपके लिए बंद रहे, मगर अंग्रेजी आपका सबसे बड़ा हथियार है, क्योंकि अंग्रेजी आपको कहीं भी पहुंचा देगा। ಸಿಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ಪ್ರಮುಖ ಸುದ್ದಿ ವಿಶ್ಲೇಷಣೆ ಅತ್ಯಂತ ಚರ್ಚೆ ಹುಟ್ಟು ಹಾಕಿರ್ತಕ್ಕಂಥ ಸುದ್ದಿ ಇಂಗ್ಲಿಷ್ ಭಾಷೆ. ಇಂಗ್ಲಿಷ್ ಭಾಷೆಯನ್ನು ಕುರಿತಂತೆ ಅಮಿತ್ ಶಾ ಆಡಿದ ಮಾತು. ಅಂದ್ರೆ ಇವ್ರು ಯಾಕೆ ಹಿಂಗ್ ಮಾತಾಡ್ತಾರೆ ಅಂತಂದ್ರೆ, ಇವ್ರಿಗೆ ಗೊತ್ತಿರುತ್ತೆ ಹಿಂಗ್ ಮಾತಾಡಬಾರ್ದು, ಆದ್ರೂ ಅವ್ರು ಮಾತಾಡ್ತಾರೆ. ಯಾಕೆ ಮಾತಾಡ್ತಾರೆ? ಒಂದು, ಅವರು ಒಂದು ಅಟೆನ್ಷನ್ ಡೈವರ್ಟ್ ಮಾಡ್ಬೇಕಾಗ್ತದೆ. ಏನ್ ಅಟೆನ್ಷನ್ ಡೈವರ್ಟ್? ಇಡೀ ಭಾರತದ ಚರ್ಚೆ, ವಿಶ್ವದ ಚರ್ಚೆ ಇವತ್ತು ನರೇಂದ್ರ ಮೋದಿ ಮತ್ತು ಟ್ರಂಪ್ ಅವರ ಮಾತುಕತೆ ಬಗ್ಗೆ ನಡೀತದೆ. ಸೊ ಈ ಮಾತುಕತೆಯ ಚರ್ಚೆ ಅಟೆನ್ಷನ್ ಡೈವರ್ಟ್ ಆಗ್ಬೇಕು. ಈ ಅಟೆನ್ಷನ್ ಡೈವರ್ಟ್ ಆಗದೆ ಇದ್ರೆ ಹೆಚ್ಚು ಚರ್ಚೆ ಆಗ್ತಾ ಇರುತ್ತೆ, ಮತ್ತು ಹೆಚ್ಚು ಚರ್ಚೆ ಆದಷ್ಟು ಸತ್ಯಗಳು ಆಚೆ ಬರ್ತಾರೆ, ರಹಸ್ಯಗಳು ತಂತಾನೆ ಆಚೆ ಬರ್ತಾರೆ. ಸೊ ಇದಾಗಬಾರ್ದು ಅಂದ್ರೆ ಇನ್ನೊಂದು ಸಮಾಜಕ್ಕೆ, ದೇಶಕ್ಕೆ, ಮಾಧ್ಯಮಗಳಿಗೆ ಒಂದು ಚರ್ಚೆ ಕೊಡ್ಬೇಕು. ಹಿಂಗ್ ಥ್ರೋ ಮಾಡ್ತಾರೆ. ಸೊ ಅಂತ ಚರ್ಚೆಯನ್ನ ಹುಟ್ಟು ಹಾಕಿದ್ರು ಅಮಿತ್ ಶಾ. ಇದೇನು ಹೊಸದಲ್ಲ ಇದು. ಸೊ ಇಡೀ ಅಟೆನ್ಷನ್ ಡೈವರ್ಟ್ ಮಾಡ್ಬೇಕು ಮಾಡಿದ್ರು. ಏನಂತಂದ್ರೆ ಅವರು ಹಿಂದಿಲಿ ಹೇಳಿದ್ರು, ನಂಗೆ ಹಿಂದಿ ಅಷ್ಟು ಬರಲ್ಲ, ಹಂಗಾಗಿ ಕನ್ನಡದಲ್ಲಿ ಅವ್ರು ಹೇಳಿದ ಹಿಂದಿ ಮಾತುಗಳನ್ನ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ನಮ್ಮ ಜೀವಮಾನದಲ್ಲಿ ಈ ದೇಶದಲ್ಲಿ ನಾವು ನೋಡ್ತೀವಿ, ಇಂಗ್ಲಿಷ್ ಮಾತನಾಡೋರು ನಾಚಿಕೆ ಪಡ್ಬೇಕಾಗುತ್ತೆ. ಅಂಥ ವಾತಾವರಣ ನಿರ್ಮಾಣ ಆಗುತ್ತೆ ಈ ದೇಶದಲ್ಲಿ. ಅಂದ್ರೆ ಇಂಗ್ಲಿಷೇ ಇರಲ್ಲ ಅಂತ. ಸೊ ಇಂಗ್ಲಿಷೇ ಇಲ್ಲ ಅಂದ್ರೆ ಏನು? ನೀವು ಹಿಂದಿ ಮಾತಾಡ್ಬೇಕು. ದಿಸ್ ಈಸ್ ರಿಯಲ್ ಟಾರ್ಗೆಟ್. ಒನ್ ನೇಷನ್, one leader, one party, one culture, one language. ಹಿಂದಿ ಹೇರಿಕೆ. ತ್ರಿಭಾಷಾ ದ್ವಿಭಾಷಾ ಏನು ಇಲ್ಲ, ಒಂದೇ ಭಾಷೆ. ರಾಜ್ಕುಮಾರ್ ಅವರ ಹಾಡು ನಾವು ಕೇಳ್ತಾ ಇರ್ತೀವಿ, ಯಾವಾಗ ನಮ್ಮ ಕಾರಲ್ಲಿ ಎಲ್ಲ ಕಡೆ ಬರ್ತಾ ಇರುತ್ತೆ. ಕಲಿಯೋಕೆ ಕೋಟಿ ಭಾಷೆ, ಮಾತನಾಡೋಕೆ ಕನ್ನಡ ಭಾಷೆ. ಕಲಿಯೋಕೆ ಕೋಟಿ ಭಾಷೆ ಕಲಿಯೋಣ, ಅದು ನನ್ನ ಭಾಷೆ, ನಮ್ದೇ ಕನ್ನಡ. ಕಲಿಯೋಕೆ ಕೋಟಿ ಭಾಷೆ, ಮಾತನಾಡೋಕೆ ಕನ್ನಡ ಭಾಷೆ. ಇವ್ರು ಏನ್ ಹೇಳ್ತಾರೆ? ಇವರು ಅಮಿತ್ ಶಾ
ನಾಚಿಕೆ ನಾಚಿಕೆ ಪಡ್ಬೇಕಾಗತ್ತೆ, ಅಂತಹ ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ಗೃಹ ಸಚಿವರು ಹೇಳ್ತಾರೆ. ಗುರುವಾರ ಹೇಳಿದ್ರೆ feel ashamed who was speaking a book launch event, speak Indian languages cease to remain fully Indian and the India cannot be understood through foreign languages. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಕನ್ನಡ ಭಾಷೆ. ಕಲಿಯೋಕೆ ಕೋಟಿ ಭಾಷೆ, ಆಡೋ ಕನ್ನಡ ಭಾಷೆ. ಸೊ ಇದು ಅಮಿತ್ ಶಾ ಒಪ್ಪೋದಿಲ್ಲ. ಇದು हम सब के जीवन में इस देश में अंग्रेजी बोलने वालों का शर्म आएगी. ऐसे समाज का निर्माण अब दूर नहीं. इंಥ ಸಮಾಜವನ್ನು ನಿರ್ಮಾಣ ಮಾಡ್ತೀವಿ. ಯಾರು ಇಂಗ್ಲಿಷ್ ಅಲ್ಲಿ ಓದಬಾರ್ದು, ಯಾರು ಇಂಗ್ಲಿಷ್ ಅಲ್ಲಿ ಮಾತನಾಡಬಾರ್ದು, ಯಾರು ಇಂಗ್ಲಿಷ್ ಅಲ್ಲಿ ಬರಿಬಾರ್ದು. ನಮ್ ಜೊತೆ ಇವತ್ತು ಒಬ್ರು ವಾದ ಮಾಡ್ತಾ ಇದ್ರು, ಪತ್ರಕರ್ತರು. ಆ ಪತ್ರಕರ್ತರು ವಾದ ಮಾಡ್ತಾ ಇದ್ದಾಗ ವಾದ ಇಷ್ಟೇ, ನಾವು ಮೋದಿನ ಯಾಕೆ ನಂಬಾರ್ದು, ಟ್ರಂಪ್ನ ಯಾಕೆ ನಂಬಬೇಕು ಅಂತ. ಓಕೆ, ಮೋದಿ ಅವ್ರನ್ನೇ ನಂಬೋಣ. ಅವ್ರು ಹೇಳುವಂಗೆ ಕೇಳೋಣ. ನಮ್ ಜೊತೆ ವಾದ ಮಾಡ್ತಿರ್ಲ ಆ ಪತ್ರಕರ್ತರು. ಅವರು ಇಡೀ ಜೀವನವನ್ನ ಕಟ್ಕೊಂಡಿದ್ದು ಇಂಗ್ಲಿಷ್ ಭಾಷೆ, ಅವ್ರ ಇಡೀ ಜೀವನದಲ್ಲಿ ಬರೆದಿದ್ದು ಇಂಗ್ಲಿಷ್ ಭಾಷೆ, ಅವ್ರ ಇಡೀ ಪತ್ರಿಕೋದ್ಯಮ ಮಾಡಿದ್ದು ಇಂಗ್ಲಿಷ್ ಭಾಷೆ. ಮೋದಿನ ಸಮರ್ಸ್ಕೊಳ್ಳೋಣ, ಮೋದಿನ ಒಪ್ಕೊಳ್ಳೋಣ. ಆದ್ರೆ ಅಮಿತ್ ಶಾ ಹೇಳ್ತಾ ಇರೋದೇನು? अमित शाह ಹೇಳ್ತಾ ಇದ್ದೇನು, हमारे देश की और दूर नहीं, और मैं मानता हूं हमारे देश की भाषाएं हमारी संस्कृति का गहना है. गहना ಅಂದ್ರೆ ಆಭರಣಗಳು. ಹೌದು, ನಾವು ಕನ್ನಡ ಪ್ರೀತಿಸ್ತೀವಿ, ತಮಿಳ್ನವರು ತಮಿಳ್ ಪ್ರೀತಿಸ್ತಾರೆ, ಗುಜರಾತಿಗಳು ಗುಜರಾತಿ ಪ್ರೀತಿಸ್ತಾರೆ, ಮರಾಠಿಗರು ಮರಾಠ ಪ್ರೀತಿಸ್ತಾರೆ. ಆದ್ರೆ ಎಲ್ಲರನ್ನು ಕನೆಕ್ಟ್ ಮಾಡ್ತಕ್ಕಂಥದ್ದು ಇಂಗ್ಲಿಷ್. ನೀವು ಹಿಂದಿಯಲ್ಲಿ ಮಾತಾಡ್ತೀರಾ, ಹಿಂದಿಲಿ 2-3 ರಾಜ್ಯದಲ್ಲಿ ಅಷ್ಟೇ ಮಾತಾಡೋದು. ಹಿಂದಿ ಕನೆಕ್ಟಿಂಗ್ ಲ್ಯಾಂಗ್ವೇಜ್ ಅಲ್ಲ, ಆಗಿಲ್ಲ. ಅಫಿಷಿಯಲ್ ಲ್ಯಾಂಗ್ವೇಜ್ 22 ಲ್ಯಾಂಗ್ವೇಜ್ ಭಾರತದ ಅಫಿಷಿಯಲ್ ಲ್ಯಾಂಗ್ವೇಜ್. हमारे देश की भाषाओं की बाहिर हम भारतीय हैं नहीं रहते. हमारा देश, इसका इतिहास, इसकी संस्कृति, हमारा धर्म, इसको समझना है तो कोई विदेशी भाषा में नहीं समझ सकते. ಇದು ಅಂದ್ರೆ ಎಷ್ಟು ಮಟ್ಟಿಗೆ ಅವ್ರ ಮಾತು ವಿಷ ತುಂಬಿಕೊಂಡಿದೆ. In our lifetime we will see a society in which those speaking English will feel ashamed. At that day, not so far, I believe that the languages of our country are ornament of our culture. Without them, we would not have been ಭಾರತೀಯ. ಆ ಭಾಷೆಗಳಲ್ಲಿ ನಾವು ಭಾರತೀಯರಾಗಕ್ಕಾಗಲ್ಲ. ಹೌದು, ನಮಗೆಲ್ಲ ಭಾಷೆ ಬೇಕು. Our country, its history, its culture, our dharma, if these have to be understood, it cannot be done in foreign languages. Of course, ಎಲ್ಲರೂ ಮಾತೃಭಾಷೆ ಇದೆ ಅಮಿತ್ ಶಾ ಅವರೇ, ಎಲ್ಲರೂ ಮಾತೃಭಾಷೆಯಲ್ಲಿ ಕಲಿತಾರೆ. ಕರ್ನಾಟಕದಲ್ಲಿ ಕನ್ನಡ ಕಲಿತಾರೆ, ತಮಿಳ್ನಾಡು ತಮಿಳ್ ಕಲಿತಾರೆ, ಕೇರಳದಲ್ಲಿ ಮಲಯಾಳಂ ಕಲಿತಾರೆ, ಅವ್ರವ್ರ ಭಾಷೆ ಕಲಿತಾರೆ. ಭಾರತೀಯ ಭಾಷೆನೇ, ಯಾರು ಭಾಷೆ ಮರ್ತಿಲ್ಲ. ಕಮಲ್ ಹಾಸನ್ ಕನ್ನಡ, ತಮಿಳಿಂದ ಕನ್ನಡ ಹುಟ್ಟಿಸೋದಕ್ಕೆ ಯಾವ ರೀತಿ ಅವ್ರಿಗೆ ಇನ್ನೂ ಕೋರ್ಟ್ ಅಲಿಯಂಗಾಗಿದೆ ಅವ್ರಿಗೆ ಅಲ್ವಾ? ನಿಮ್ಗೆಲ್ಲಿ ತಂದು ನೆಡ್ತಾ ಇದ್ದೀರಾ ಬೆಳೆ? ಹಿಂದಿ ಬೆಳೆನಾ? ಮೈ ಬೂಂದ್ ಸ್ವಯಂ ಖುದ್ ಸಾಗರ್ ಹೂ ಅನ್ನೋ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ IAS ಆಫೀಸರ್ ಆಶುತೋಷ್ ಅಗ್ನಿಹೋತ್ರಿ ಅವರ ಪುಸ್ತಕದ ಬಿಡುಗಡೆ ಸಮಾರಂಭ ಮಾತು. ಫಾರಿನ್ ಲ್ಯಾಂಗ್ವೇಜ್ ನ ಸಂಸ್ಕೃತಿ ಅರ್ಥ ಮಾಡ್ಕೊಳಕ್ ನಾವು ಅರ್ಥ ಮಾಡ್ಕೊಳಕ್ ಹೋಗೇ ಇಲ್ಲ. ನಾವು ಫಾರಿನ್ ಲ್ಯಾಂಗ್ವೇಜ್ ಯಾಕೆ ಓದ್ಬೇಕು? ನಾವು
ಎದೆಯ ಹಣತೆ ಅನ್ನೋ ಪುಸ್ತಕನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಬುಕರ್ ಪ್ರಶಸ್ತಿ ಬಂತು. ಬುಕರ್ ಪ್ರಶಸ್ತಿ ಟ್ರಾನ್ಸ್ಲೇಟ್ ಮಾಡದೇ ಇದ್ದಿದ್ರೆ ಬರ್ತಾ ಇರ್ಲಿಲ್ಲ. ಯಾವ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ದೋ? ಹಿಂದಿಗೆ ಮಾಡಿದ್ವಾ? ಹಿಂದಿಗೆ ಮಾಡಿದ್ರೆ ನಿಮ್ದೇ ಅಮಿತ್ ಶಾ ತಲೆಗೆ ಮಾತ್ರ ಹೋಗುತ್ತದೆ, ನಿಮ್ ಯಾರ ತಲೆಗೂ ಹೋಗಲ್ಲ. ಇಂಗ್ಲಿಷ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿದಕ್ಕೆ ಇಡೀ ವರ್ಲ್ಡ್ಗೆ ಅರ್ಥ ಆಯ್ತು. ಕನೆಕ್ಟಿಂಗ್ ಲ್ಯಾಂಗ್ವೇಜ್. ಧರ್ಮ ಅರ್ಥ ಆಗ್ಬೇಕು ಅಂದ್ರೆ ಭಾರತೀಯ ಭಾಷೆ. ಕನ್ನಡ ಭಾರತೀಯ ಭಾಷೆ ಅಲ್ವಾ? ತಮಿಳ್ ಭಾರತೀಯ ಭಾಷೆ ಅಲ್ವಾ? ಮಲಯಾಳಂ ಭಾರತೀಯ ಭಾಷೆ ಅಲ್ವಾ? ಮರಾಠಿ ಮಲಯಾಳಂ ಭಾರತೀಯ ಭಾಷೆ ಅಲ್ವಾ? ಯಾಕೆ ಹಿಂದಿ ಹೇರಕ್ ಬರ್ತೀರಾ? ಯಾಕೆ ಭಾಷೆಯ ಮೂಲಕ? ಯಾಕೆ ನೀವು ನೋಡಿ, ಇದುವರೆಗೂ ನೀವೇನ್ ಹೇಳ್ತಾ ಇದ್ರಿ? ಇದುವರೆಗೂ ಏನೇನ್ ಮಾಡಿದ್ರಿ? ಇಂಥದ್ದೇ ಬಟ್ಟೆ ಹಾಕೋಬೇಕು, ಇದನ್ನೇ ತಿನ್ಬೇಕು, ಮಾಂಸ ತಿನ್ಬಾರ್ದು, ಇದನ್ನೇ ತಿನ್ಬೇಕು, ಇಂಥದನ್ನೇ ತಿನ್ಬೇಕು, ಇಂಥವ್ರನ್ನೇ ಮದುವೆ ಆಗ್ಬೇಕು, ಇಂಥ ಜಾತಿ ಇಂಥ ಧರ್ಮದವ್ರನ್ನೇ ಮದುವೆ ಆಗ್ಬೇಕು, ಈಗ ಇಂಥ ಭಾಷೆನೇ ಮಾತನಾಡ್ಬೇಕು ಅಂತ ಹೇಳ್ತಾ ಇದೀವಿ. ಲವ್ ಜಿಹಾದ್ ಅಂದ್ರಿ, ಇದ್ಯಾವ್ದಿದು? ಭಾಷಾ ಜಿಹಾದ ಇದು? ಭಾಷಾ ಜಿಹಾದ್, ಭಾಷಾ ಯುದ್ಧ ಮಾಡ್ತಾ ಇದ್ದೀರಾ? ಅಂದ್ರೆ ಈ ಮಾತು ಹೇಳಿದ ತಕ್ಷಣನೇ ಅಂದ್ರೆ ಎಲ್ಲರಿಗೂ ಭಾರತೀಯ ಭಾಷೆ ಮೇಲೆ ಪ್ರೇಮ ಬಂದು ಇಂಗ್ಲಿಷ್ ಬಿಟ್ಬಿಡ್ಬೇಕು. ಕರ್ನಾಟಕದಲ್ಲಿ ಗೋಕಾಕ್ ಚಳವಳಿ ನಡೀತು, ತ್ರಿಭಾಷಾ ಸೂತ್ರನ ಒಪ್ಕೋಬಾರದಂತ ಚಳವಳಿ ನಡೀತು. ಗೋಕಾಕ್ ಚಳವಳಿ ಜಾರಿ ಆಯ್ತಾ? ಜಾರಿ ಮಾಡ್ತೀವಿ ಅಂದ್ರೆ ಜಾರಿ ಮಾಡಿದ್ರ? ತ್ರಿಭಾಷಾ ಸೂತ್ರ ಕಿತ್ ಹಾಕಿದ್ರ? ದ್ವಿಭಾಷಾ ಸೂತ್ರ ಬಂತ? ತಮಿಳ್ನಾಡಲ್ಲಿ ಇವತ್ತಿಗೂ ದ್ವಿಭಾಷಾ ಸೂತ್ರ. ಏನ್ ಕಿತ್ಕೊಳಕಾಯ್ತು ನೀವು ಅವ್ರ ಹತ್ರ? ಹೋಮ್ ಮಿನಿಸ್ಟರ್ ಕುಡ್ ನಾಟ್ ಬಿ ಇಮ್ಯಾಜಿನ್ ಇನ್ ಇಟ್ಸ್ ಎಂಟೈರ್ಲಿ ದ ಆಫ್ ಬೇಕ್ಡ್ ಫಾರಿನ್ ಲ್ಯಾಂಗ್ವೇಜಸ್. ಏನ್ ಹೇಳ್ತಾರೆ ಇದನ್ನ? ಅರೆಬೆಂದ ಫಾರಿನ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಓನ್ಲಿ ಭಾರತೀಯ ಕ್ಯಾನ್ ಹೆಲ್ಪ್ ಅಸ್ ಟು ಡೂ ಇಟ್. ಓನ್ಲಿ ಭಾರತೀಯ ಲ್ಯಾಂಗ್ವೇಜಸ್ ಕ್ಯಾನ್ ಟು ಡೂ ಇಟ್. I know that this fight is tough, but I strongly believe that Bharatiya society will win this fight. ಇದು ದೊಡ್ಡ ಯುದ್ಧ, ಈ ಯುದ್ಧನ ಭಾರತೀಯ ಸಮಾಜ ಗೆಲ್ತದೆ. ಅಂದ್ರೆ ಭಾರತೀಯ ಸಮಾಜವನ್ನ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಜೋಡಿ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೆ ಅಂತಂದ್ರೆ, ನೀವು ಕಳೆದ 2-3 ದಿನಗಳಿಂದ ಟ್ವಿಟರ್ ಮತ್ತು ಸೋಷಿಯಲ್ ಮೀಡಿಯಾಗಳ ಮೀಮ್ಗಳನ್ನು ನೋಡ್ತಾ ಇರ್ತೀರ. ನರೇಂದ್ರ ಮೋದಿ ತಪ್ಪು ಇಂಗ್ಲಿಷ್ ಅಲ್ಲಿ ಮತ್ತು ಹಿಂದಿಲಿ ಮಾತಾಡ್ತಾ ಇರ್ತಾರೆ. ಅದಕ್ಕೆ ANI PTI ವಿಡಿಯೋಗಳು ಮ್ಯೂಟ್ ಆಗಿರ್ತವೆ. ನಾವು ಸುದ್ದಿ ತಗೋಬೇಕಾದ್ರೆ ಹಾಕೋಬೇಕಾದ್ರೆ ಮ್ಯೂಟ್ ಆಗಿರ್ತವೆ, ಯಾಕೆಂದ್ರೆ ಅವ್ರು ಹಿಂದಿ ಮಾತಾಡ್ತಾರೆ. ಅಲ್ಲಿರೋ ಟ್ರಾನ್ಸ್ಲೇಟರ್ ಇರ್ತಾರೆ, ಮಾಡಿಸ್ತಾರೆ, ನೋ ಪ್ರಾಬ್ಲಮ್, ಅರ್ಥ ಮಾಡಿಸ್ತಾರೆ ಅವರು ಟ್ರಾನ್ಸ್ಲೇಟರ್. ಏನ್ ತಪ್ಪೇನಿಲ್ಲ. ಆದ್ರೆ ನಂಗೆ ಇಂಗ್ಲಿಷ್ ಬರುತ್ತೆ ಅಂತ ಮಾತಾಡಿ ಅಂದ್ರೆ, ಬಿಹಾರದ ಜನರ ಮುಂದೆ ಇಂಗ್ಲಿಷ್ ಮಾತಾಡೋ ಮೋದಿ, ಆಪರೇಷನ್ ಸಿಂಧೂರ್ ಬಗ್ಗೆ ಮಾತಾಡ್ತಕ್ಕಂಥ ಇಂಗ್ಲಿಷ್ ಮಾತಾಡ್ತಕ್ಕಂಥ ಮೋದಿ, ಕೆನಡಾ ಪ್ರೈಮ್ ಮಿನಿಸ್ಟರ್, ಇಟಲಿ ಪ್ರೈಮ್ ಮಿನಿಸ್ಟರ್, ಅಮೆರಿಕ ಪ್ರೆಸಿಡೆಂಟ್, ಇವರ ಜೊತೆ ಹಿಂದಿಲಿ ಮಾತಾಡ್ತಾರೆ. The Home Minister said India could not be imagined. We will win fight. ಅಂದ್ರೆ ಭಾರತೀಯ ಸಮಾಜವನ್ನ ಸುಮಾರು ಶತಮಾನಗಳ ಹಿಂದಕ್ಕೆ, ಅದು ಆಗ್ಲೇ ಇರ್ಲಿಲ್ಲ, ಶತಮಾನಗಳ ಹಿಂದಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ನೋಡ್ತಾ ಇಲ್ಲ. ಟ್ರೈ ಏನು ಹೋರಾಟ ಮಾಡ್ತಿದ್ರಿ ಜನ. ಯಾರು ಕೂಡ ಓದಬಾರ್ದು, ಶಾಲೆಗೆ ಹೋಗ್ಬಾರ್ದು, ಶಿಕ್ಷಣ ಪಡೆಯಬಾರ್ದು, ಭಾಷೆ ಕಲಿಬಾರ್ದು. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ ಯಾಕೆ ಹಿಂಗೆ ಮಾತಾಡ್ತಾ ಇದ್ರೆ, ಒನ್ಸ್ ಅಗೈನ್ ವಿತ್ ಪ್ರೈಡ್ ವಿ ವಿಲ್ ರನ್ ಅವರ್ ಕಂಟ್ರಿ ಯೂಸಿಂಗ್ ಅವರ್ ಲ್ಯಾಂಗ್ವೇಜಸ್. ವಿ ವಿಲ್ ಥಿಂಕ್, ರಿಸರ್ಚ್, ಫೈಂಡ್ ಸೊಲ್ಯೂಷನ್ ಅಂಡ್ ಆಲ್ಸೋ ಲೀಡ್ ದ ವರ್ಲ್ಡ್. ಭಾಷಾ ತಜ್ಞರು ಕೂಡ ಮಾತೃಭಾಷೆಗೆ ಹೆಚ್ಚು ಒತ್ತು ಕೊಡ್ತಾರೆ. ಮಾತೃಭಾಷೆ ಕಲ್ತ್ರೆ, ಮಾತೃಭಾಷೆಯಲ್ಲಿ ವ್ಯವಹರಿಸಿದ್ರೆ, ಮಾತೃಭಾಷೆಯಲ್ಲೇ ಕಲ್ತ್ರೆ ಹೆಚ್ಚು ನಾವು ಕ್ರಿಯಾಶೀಲರಾಗಿರ್ತೀವಿ, ನಮ್ಮ ಬುದ್ಧಿವಂತಿಕೆ ಚೆನ್ನಾಗಿರುತ್ತೆ, ಮತ್ತು ನಾವು ಚೆನ್ನಾಗಿ ಸೊಸೈಟಿ ರೆಸ್ಪಾಂಡ್ ಮಾಡ್ತೀವಿ ಅನ್ನೋದು ನಿಜ. ಸಂಶೋಧನೆಗಳು ಕೂಡ ದೃಢಪಟ್ಟು ಯಾರು ಮಾತೃಭಾಷೆ ಕಲಿಯಲ್ಲ, ಕಲ್ತಿದ್ದಾರೆ. ಯಾರು ಮಾತೃಭಾಷೆಯಲ್ಲಿ ವ್ಯವಹಾರ ಮಾಡಲ್ಲ, ನಿಜವೂ ವ್ಯವಹಾರ ಮಾಡ್ತಾ ಇದ್ದಾರೆ ಅವರವರ ಮಾತೃಭಾಷೆಯಲ್ಲಿ.
ಈ ಮಾತೃಭಾಷೆಗಳು ಭಾರತೀಯ ಭಾಷೆಗಳಲ್ವೇ? ಯಾಕೆ ಹಿಂದಿನೇ ಕಲಿಬೇಕು? ನಿಮ್ ಹುನ್ನಾರ ಏನು? ಒನ್ ನೇಷನ್, ಒನ್ ಲ್ಯಾಂಗ್ವೇಜ್, ಒನ್ ಲೀಡರ್, ಒನ್ ಪಾರ್ಟಿ, ಒನ್ ಕಲ್ಚರ್, ಒನ್ ಕಲರ್, ಸ್ಯಾಫ್ರಾನ್. ಇಡೀ ದೇಶಕ್ಕೆ ಸ್ಯಾಫ್ರಾನ್. ಇಲ್ಲಿ ಹೇಳ್ತಾರದು, using our languages we will think, reach and solutions. BJP led government at the center found itself in middle of language wars involving DMK led government Tamil Nadu, which has accused of Hindu imposition. The center has denied this, saying the 3 language formula doesn't make Hindi compulsory. ತ್ರಿಭಾಷಾ ಸೂತ್ರ ಹಿಂದಿಯನ್ನು ಹೇರಲ್ಲ ಅಂತ ಹೇಳ್ತಾರೆ. ಆದ್ರೆ ತಮಿಳ್ನಾಡು ನೀವು ಹೇರಿ ಬಿಡಿ, ನಾವು ತ್ರಿಭಾಷಾ ಸೂತ್ರ ಒಪ್ಪೋದೇ ಇಲ್ಲ. ಓನ್ಲಿ ದ್ವಿಭಾಷಾ, ತಮಿಳ್ ಅಂಡ್ ಇಂಗ್ಲಿಷ್. ಕರ್ನಾಟಕದಲ್ಲಿ ಕನ್ನಡ, ಇಂಗ್ಲಿಷ್, ಆದ್ರೆ ಹಿಂದಿ ಹೇರ್ಬಿಟ್ಟಿದ್ದಾರೆ. ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗಲೇ ಹೇರ್ಬಿಟ್ಟಿದ್ದಾರೆ. ಅದಕ್ಕೇನೆ ನಡೆದಿದ್ದು ಗೋಕಾಕ್ ಚಲುವಳಿ. ಕನ್ನಡ ನಮ್ಮ ಮಾತೃಭಾಷೆ, ಕನ್ನಡ ಕಲಿಬೇಕು. ನಾವು ಕನ್ನಡ ಕಲಿತೀವಿ. ಮನೆಯಲ್ಲೆಲ್ಲ ಎಲ್ಲ ಮಾತಾಡೋದಿದೆ. ವ್ಯಾವಹಾರಿಕವಾಗಿ ಪ್ರಪಂಚಕ್ಕೆ ನಮ್ಮ ರೆಸ್ಪಾಂಡ್ ಮಾಡ್ಬೇಕು ಅಂತ, ನಮ್ಮ ಎಕ್ಸ್ಪ್ರೆಷನ್ ಮಾಡ್ಬೇಕು ಅಂತ ಇಂಗ್ಲಿಷ್ ಬೇಕು. ಕನೆಕ್ಟಿಂಗ್ ಲ್ಯಾಂಗ್ವೇಜ್. Spoke of Indian languages without going into which language can be a link language in linguistically diverse country. ಒಂದು ವೈವಿಧ್ಯಮಯ ದೇಶ ಆಗ್ಬೇಕು ಅಂದ್ರೆ ಭಾರತೀಯ ಭಾಷೆಗಳು ಎಲ್ಲ ಕಡೆ ಇರ್ತವೆ. ಭಾರತೀಯ ಭಾಷೆ ಕನ್ನಡ, ಕರ್ನಾಟಕದಲ್ಲಿ ಕನ್ನಡ, ಮಹಾರಾಷ್ಟ್ರದಲ್ಲಿ ಮರಾಠಿ, ಮಧ್ಯಪ್ರದೇಶದಲ್ಲಿ ಹಿಂದಿ, ಗುಜರಾತ್ನಲ್ಲಿ ಗುಜರಾತಿ, ಪಶ್ಚಿಮ ಬಂಗಾಳದಲ್ಲಿ ಬಂಗಾಲಿ, ಗೋವಾದಲ್ಲಿ ಇಂಗ್ಲಿಷ್ ಮಾತಾಡ್ತಾರೆ. ತಮಿಳುನಾಡಿನ ಪುದುಚೇರಿ, ಪಾಂಡಿಚೇರಿ ಇಂಗ್ಲಿಷ್ ಮಾತಾಡ್ತಾರೆ. ಸೊ ಇದು ಈ ವಿವಾದವನ್ನ ನೋಡಿದ ತಕ್ಷಣವೇ ರಾಹುಲ್ ಗಾಂಧಿ ಇದಕ್ಕೆ ಅವರು ಒಂದು ಉತ್ತರವನ್ನ ಕೊಡ್ತಾರೆ ಅಮಿತ್ ಶಾಗೆ. ಅವ್ರು ಬಹಳ ಚೆನ್ನಾಗಿ ಸ್ಪಷ್ಟವಾಗಿ ವಿಡಿಯೋ ಕೂಡ ಹಾಕಿದೀವಿ ನೋಡಿ. ಏನ್ ಹೇಳ್ತಾರೆ? ಇಟ್ ಈಸ್ ನಾಟ್ ಇಂಗ್ಲಿಷ್ ಡ್ಯಾಮ್, ಇಟ್ ಈಸ್ ಬ್ರಿಡ್ಜ್. ಇಂಗ್ಲಿಷ್ ಅನ್ನೋದೇ ದೊಡ್ಡ ಇದಲ್ಲ, ಅಣೆಕಟ್ಟಲ್ಲ, ಅದೊಂದು ಬ್ರಿಡ್ಜ್ ಅದು. ಇಂಗ್ಲಿಷ್ ಈಸ್ ನಾಟ್ ಶೇಮ್, ಇಟ್ ಈಸ್ ಪವರ್. ಇಂಗ್ಲಿಷ್ ಈಸ್ ನಾಟ್ ಚೈನ್, ಅದೊಂದು ಸರಪಳಿ ಅಲ್ಲ. ಇಟ್ ಈಸ್ ಎ ಟೂಲ್ ಟು ಬ್ರೇಕ್ ದ ಚೈನ್ಸ್. ನಮ್ ಕೈಗೆ ಹಾಕಿರ್ತಕ್ಕಂಥ, ನೀವು ಇಂಥದ್ದೇ ಭಾಷೆ ಕಲೀರಿ, ಹೀಗೆ ರಿಪ್ಲೈ ಮಾಡಿ ಅಂತ ಹೇಳ್ತಕ್ಕಂಥ ಚೈನ್ಗಳನ್ನು ಹೊಡೆದಾಕಂತ ಅಸ್ತ್ರ ಅದು. ಬಿಜೆಪಿ RSS ಡೋಂಟ್ ವಾಂಟ್ ಪೂರ್ ಕಿಡ್ಸ್ ಆಫ್ ಇಂಡಿಯಾ ಲರ್ನ್ ಇಂಗ್ಲಿಷ್ ಬಿಕಾಸ್ ದೇ ಡೋಂಟ್ ವಾಂಟ್ ಯು ಆಸ್ಕ್ ಕ್ವಶನ್ಸ್. ಯಾಕೆ ನೀವು ಇಂಗ್ಲಿಷ್ ಕಲಿಬಾರ್ದು ಅಂತಾರೆ ಅಂದ್ರೆ ರಾಹುಲ್ ಗಾಂಧಿ ಹೇಳೋದು, ನೀವು ಪ್ರಶ್ನೆ ಕೇಳಬಾರ್ದು. ಯು ಡೋಂಟ್ ಆಸ್ಕ್ ಕ್ವಶನ್ಸ್, ಮೂವ್ ಅಹೆಡ್ ಅಂಡ್ ಬಿಕಮ್ ಈಕ್ವಲ್. ಮುಂದುವರಿಬಾರ್ದು ಅಂಡ್ ಬಿಕಮ್ ಈಕ್ವಲ್, ಮತ್ತು ಸಮಾನವಾಗಬಾರ್ದು ನೀವು. ಇದು ಉದ್ದೇಶ. ಇವತ್ತು ಟುಡೇಸ್ ವರ್ಲ್ಡ್ ಇಂಗ್ಲಿಷ್ ಈಸ್ ಅನ್ ಇಂಪಾರ್ಟೆಂಟ್ ಆಸ್ ಯುವರ್ ಮದರ್ ಟಂಗ್ ಬಿಕಾಸ್ ಇಟ್ ವಿಲ್ ಪ್ರೊವೈಡ್ ಎಂಪ್ಲಾಯ್ಮೆಂಟ್ ಅಂಡ್ ಬೂಸ್ಟ್ ಯುವರ್ ಕಾನ್ಫಿಡೆನ್ಸ್. ಎವರಿ ಲ್ಯಾಂಗ್ವೇಜ್ ಆಫ್ ಇಂಡಿಯಾ ಹ್ಯಾಸ್ ಸೋಲ್, ಕಲ್ಚರ್, ನಾಲೆಡ್ಜ್. ಎಲ್ಲ ಭಾಷೆಗಳಿಗೂ ಒಂದು ಸಂಸ್ಕೃತಿ, ಅದಕ್ಕೊಂದು ಆತ್ಮ ಇರುತ್ತೆ, ಜ್ಞಾನ ಇರುತ್ತೆ, ವಿಸ್ತಾರವಾದ ಜ್ಞಾನ ಇರುತ್ತೆ. ವಿ ಹ್ಯಾವ್ ಟು ಚೆರಿಶ್ ದೆಮ್ ಅಂಡ್ ಅಟ್ ದ ಸೇಮ್ ಟೈಮ್ ಟೀಚ್ ಇಂಗ್ಲಿಷ್ ಟು ಎವರಿ ಚೈಲ್ಡ್. ಎಲ್ಲ ಮಕ್ಕಳಿಗೂ ನಾವು ಹೇಳ್ಕೊಡ್ಬೇಕು. ದಿಸ್ ಈಸ್ ದ ಪಾತ್ ಆಫ್ ಅನ್ ಇಂಡಿಯಾ ದಟ್ ಕಾಂಪೀಟ್ಸ್ ವಿತ್ ದ ವರ್ಲ್ಡ್, ದಟ್ ಗಿವ್ಸ್ ಎವರಿ ಚೈಲ್ಡ್ ಅನ್ ಈಕ್ವಲ್ ಆಪರ್ಚುನಿಟಿ. ಪ್ರತಿಯೊಂದು ಮಗುವಿಗೂ ಅದು ಸಮಾನ ಅವಕಾಶವನ್ನು ಕೊಡುತ್ತೆ ಅಂತ ಹೇಳಿ ರಾಹುಲ್ ಗಾಂಧಿ. ಸೊ ಈ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ಕೂಡ $2 ಟ್ರೋಲ್ನವರು ಅದು ಟೀಕೆ ಮಾಡ್ತಾರೆ. ರಾಹುಲ್ ಗಾಂಧಿಯನ್ನ ಬೈತಾರೆ. ಸೊ ಓಕೆ, ಏನಾರು ಬೈಕೊಳ್ಳಿ, ಆದ್ರೆ ಸತ್ಯ ಆಚೆ ಬಂದಿದೆ. ಸತ್ಯ ಏನು? ಇವರ ಆಟಗಳು, ಮೋದಿಯ, ಅಮಿತ್ ಶಾ ಅವರ ಆಟಗಳು ಆಚೆ ಬಂದಿದೆ. ಸೊ ಇಲ್ಲಿ ಬಹಳ ನಾವು ಸ್ಪಷ್ಟವಾಗಿ ಗಮನಿಸಕ್ಕಂಥದ್ದು ಏನಂತಂದ್ರೆ, ಈ ಭಾಷಾ ವಿವಾದವನ್ನ ಇವ್ರು ಯಾಕೆ ಇದನ್ನ ಮಾತನಾಡ್ತಾ ಇದ್ದಾರೆ, ಯಾಕೆ ಅನ್ನೋ ಒಂದು ಅನಾಲಿಸಿಸ್ ನಾವು ನೋಡೋದಾದ್ರೆ ಒಂದು 5 ಅಂಶಗಳಲ್ಲಿ ಇದನ್ನು ಹೇಳೋದಾದ್ರೆ, ಓನ್ಲಿ 5 minutes ವಿತಿನ್ 30 seconds. ಅಮಿತ್ ಶಾ ಈ ಭಾಷಾ ವಿವಾದ ತಾಕಿದ್ದು ಒಂದು ಅಟೆನ್ಷನ್ ಡೈವರ್ಟ್ ಮಾಡ್ಬೇಕು, ಟ್ರಂಪ್ ವಿಷಯ ಮರಿಬೇಕು ಒಂದು. ಆದ್ರೆ ಇಲ್ಲಿ ಯಾಕೆ ಈ ವಿಷಯ ಪ್ರಮುಖವಾಗುತ್ತೆ ಅಂದ್ರೆ,
ಲಿಂಗ್ವಿಸ್ಟಿಕ್ ಚೌವೈರಿಸಮ್ ಅಂಡ್ ಡಿವಿಷನ್, ಅಂದ್ರೆ ಇಂಗ್ಲಿಷ್ ಭಾಷೆಯ ಡೈವರ್ಸಿಟಿ. ಇಂಡಿಯಾ ಸ್ಟ್ರೆಂತ್ ಇಸ್ ಲಿಂಗ್ವಿಸ್ಟಿಕ್ ಡೈವರ್ಸಿಟಿ. ಭಾರತದಲ್ಲಿ ಭಾಷೆಗಳ ಒಂದು ಸ್ವಾತಂತ್ರ್ಯ ಹೆಚ್ಚು. ಎಲ್ಲಿ ಭಾರತದಲ್ಲಿ ದೇರ್ ಇಸ್ ನೋ ನ್ಯಾಷನಲ್ ಲ್ಯಾಂಗ್ವೇಜ್, ಇಲ್ಲಿ ಯಾವುದೇ ಭಾರತೀಯ ಭಾಷೆ ಇಲ್ಲ, ರಾಷ್ಟ್ರ ಭಾಷೆ ಇಲ್ಲ. ಬಟ್ 22 ಆಫ್ ದೆಮ್, ಆದ್ರೆ 22 ಭಾಷೆಗಳು ಅಧಿಕೃತ ಭಾಷೆಗಳು. ಬೈ ಫ್ರೇಮಿಂಗ್ ಇಂಗ್ಲಿಷ್ ಆಸ್ ಅ ಫಾರಿನ್ ಇಂಪೋಸಿಷನ್ ಅಂಡ್ ಲಿಂಕಿಂಗ್ ಇಟ್ ಟು ಶೇಮ್. ಸೊ ಇದನ್ನ ಲಿಂಕ್ ಆಗಿ ನೋಡ್ಬೇಕಾಗುತ್ತೆ. ಶಾಸ್ ಅಟ್ಯಾಚ್ಮೆಂಟ್ ಫ್ಯಾನ್ಸ್ ದ ಫ್ಲೇಮ್ಸ್ ಆಫ್ ಲಿಂಗ್ವಿಸ್ಟಿಕ್ chauvinism, the especially dangerous in a country where language has often been a flashpoint for regional and communal tensions. English often serves a neutral bridge language in India. Neutral agarte English, especially in higher education, business, and interstate communication. ಶಿಕ್ಷಣ, ವ್ಯವಹಾರ ಮತ್ತು ಅಂದ್ರೆ ಎರಡು ಅಂತಾರಾಜ್ಯಗಳ ನಡುವಿನ ಸಂಬಂಧಕ್ಕೆ ಕಾಫಿ ಬೇಕಾಗಿದೆ. ಅಂದ್ರೆ ನಾನ್ ಹಿಂದಿ ಸ್ಪೀಕಿಂಗ್ ಸ್ಟೇಟ್ಸ್, ಎಸ್ಪೆಷಲಿ ದೋಸ್ ಇನ್ ದಿ ಸೌತ್, ಈಸ್ಟ್ ಅಂಡ್ ನಾರ್ತ್ ಈಸ್ಟ್, ಆರ್ ಲೈಕ್ಲಿ ಟು ಸಿ ಅಮಿತ್ ಶಾ ಸ್ಟೇಟ್ಮೆಂಟ್ ಅಂಡ್ ಯೆಟ್ ಅನದರ್ ಅಟೆಂಪ್ಟ್ ಬೈ ಹಿಂದುತ್ವ ಟು ರಿಜಿಮ್ ಟು ಇಂಪ್ರೂವ್ ನ್ಯಾರೋ. ತಮ್ಮ ಹಿಂದುತ್ವವನ್ನ, ಭಾಷೆಯ ಮೂಲಕ ಧರ್ಮವನ್ನ ಸ್ಥಾಪನೆ ಮಾಡೋದಕ್ಕೆ ಅಮಿತ್ ಶಾ ಮುಂದೆ. ಆ ಮೂಲಕ ಇಡೀ ಭಾರತದ ಚರ್ಚೆಯನ್ನ, ಭಾರತದ ಮೀಡಿಯಾ ಚರ್ಚೆಯನ್ನ, ಭಾರತದ ಸೋಷಿಯಲ್ ಮೀಡಿಯಾ ಚರ್ಚೆಯನ್ನ ಟ್ರಂಪ್ ಮತ್ತು ಅಮಿತ್ ಶಾ ಅವರ ಮಾತುಕತೆಯಿಂದ ಭಾಷಾ ವಿವಾದ ಕಡೆಗೆ ತಿರುಗಿಸ್ತಾರೆ. ಹಿಂದಿ ಸೆಂಟ್ರಿಂಗ್ ಐಡೆಂಟಿಟಿ ಆನ್ ದಿ ಎಂಟೈರ್ ಕಂಟ್ರಿ, ಫರ್ದರ್ ಡೀಪನಿಂಗ್ ರೀಜನಲ್ ಡಿವೈಡ್ಸ್ ಅಂಡ್ resentment. Colonial legacy as an excuse for furthering Hindutva. ಹಿಂದುತ್ವವನ್ನ ಹೇರಕ್ಕೆ, ಹಿಂದುತ್ವವನ್ನ ಅಂದ್ರೆ ಅದನ್ನ ಪ್ರಚಾರ ಮಾಡೋಕ್ಕೆ ಮತ್ತು ಭಾಷಾ ಏಕಸ್ವಾಮ್ಯನ ಹೇರೋದಕ್ಕೆ ಇಂಗ್ಲಿಷ್ ಕಲೋನಿಯಲ್ ಲ್ಯಾಂಗ್ವೇಜ್, ಇದೊಂದು ಬ್ರಿಟಿಷರ ಭಾಷೆ, ಇದನ್ನ ಯಾವಾಗ ಕಲಿಬೇಕು, ಇದಕ್ಕೆ ನಾವ್ಯಾಗ ಕಲಿಬೇಕು, ಇದನ್ನ ಪರಕೀಯರ ಭಾಷೆ ಅಂತ ಹೇಳಿ ಅದನ್ನ ತಿರಸ್ಕರಿಸ್ತಕ್ಕಂಥ, ಅದರ ಪ್ರಾಮುಖ್ಯತೆನ ಜನರಿಗೆ ಮುಚ್ಚಿಡ್ತಕ್ಕಂಥ ಪ್ರಯತ್ನ ನಡೀತದೆ, ಇಲ್ಲಿ ನಡೀತದೆ. ಫರ್ದರಿಂಗ್ ಹಿಂದುತ್ವ, ಇದನ್ನ ಹಿಂದುತ್ವನ ಬಳಸೋದಕ್ಕೋಸ್ಕರನೇ ತಂದಿರತಕ್ಕಂಥ ವ್ಯವಸ್ಥೆ. While there is merit in shielding colonial hangovers, English has evolved into global language. So ಇವೆಲ್ಲವೂ ಕೂಡ ಇಲ್ಲಿ ನಾವು ಗಮನಿಸ್ಬೇಕು. ಅಂದ್ರೆ ನೆಕ್ಸ್ಟ್ ಥ್ರೆಟನ್ಸ್ ಟು ಇಂಡಿಯನ್ ಗ್ಲೋಬಲ್ ಕಾಂಪಿಟಿಟರ್ಸ್. ನಾವೇನಾದ್ರು ಇಂಗ್ಲಿಷ್ ಕಲಿಯೋದ್ ಬಿಟ್ಬಿಟ್ಟು ಹಿಂದಿ ಅಥವಾ ಯಾವ್ದೋ ಒಂದು ಭಾಷೆಗೆ ಸೀಮಿತ ಆಗ್ಬಿಟ್ರೆ ಗ್ಲೋಬಲ್ ನಾವು ಕಾಂಪಿಟೇಟಿವ್ ಮಾಡಕ್ ಆಗೋದಿಲ್ಲ. IT ಕಂಪ್ನಿಗಳು, BT ಕಂಪ್ನಿಗಳು ಏನೇನು ಭಾರತದಲ್ಲಿ ಇದ್ದಾವೆ, ಏನ್ ನಡೀತಾ ಇದೆ, ಸೊ ಇದೆಲ್ಲದ್ರ ಮಧ್ಯ ಎಲ್ಲಿಂದ ಬಂದ, ಹೇಗ್ ಬಂದ ಅನ್ನೋ ಪ್ರಶ್ನೆ ಕಾಣಿಸ್ತಾರೆ. ಟೋಟಲ್ ಇಂಡಿಯಾಸ್ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಅಂದ್ರೆ ಒಂದು ಸ್ಪರ್ಧಾತ್ಮಕ, ಜಾಗತಿಕ ಸ್ಪರ್ಧಾತ್ಮಕ ಭಾರತಕ್ಕೆ ಅವಕಾಶವೇ ಇಲ್ಲಂಗೆ ಇಂಗ್ಲಿಷ್ ಭಾಷೆ ತಗೊಂಡೋಗುತ್ತೆ. ಇನ್ನು ಇಂಪ್ಯಾಕ್ಟ್ ಸೋಷಿಯಲ್ ಮೊಬಿಲಿಟಿ ಅಂಡ್ ಎಜುಕೇಶನ್, ಒಂದು ಸಾಮಾಜಿಕ ಬದಲಾವಣೆ ಕೂಡ ಆಗುತ್ತೆ ಇಲ್ಲಿ. ಸೊ ಇಂಗ್ಲಿಷ್ ಇನ್ ಇಂಡಿಯಾ ಆಫನ್ ಸೀನ್ ಆಸ್ ಅ ಗ್ರೇಟ್ ವೇ ಟು ಬೆಟರ್ ಎಜುಕೇಶನ್, ಒಳ್ಳೆ ಶಿಕ್ಷಣ, ಜಾಬ್ಸ್, ಕೆಲಸ, ಅಪ್ವರ್ಡ್ ಮೊಬಿಲಿಟಿ, ಮೇಲಕ್ಕೆ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಇಷ್ಟೆಲ್ಲವೂ ಕೂಡ ಇಂಗ್ಲಿಷ್ ನಡೆಯುತ್ತೆ. ಸ್ಟೇಟ್ಮೆಂಟ್ risks aligning millions who aspire to learn the language for principal reasons. ಮತ್ತಿನ್ನೇನು ಮುಖ್ಯವಾಗಿ ಇಂಪ್ಯಾಕ್ಟ್ ಅಂಡ್ ಸೋಷಿಯಲ್ ಮೀಡಿಯಾ ಮೊಬಿಲಿಟಿ, ಸೋಷಿಯಲ್ ಮೀಡಿಯಾ ಬಹಳ ಮುಖ್ಯ, ಗಾತ್ರ ಇರಬೇಕು, ತೂಕ ಇರಬೇಕು. ಎನ್ಕರೇಜ್ ಆಂಟಿ ಇಂಟೆಲೆಕ್ಚುಯಲಿಸಮ್ ಅಂಡ್ ಕಲ್ಚರಲ್ ಬ್ಯಾಕ್ವರ್ಡ್ನೆಸ್. ಸೊ ಇಲ್ಲಿ ಮುಖ್ಯವಾಗಿ ನಾವು ಆಂಟಿ ಇಂಟೆಲೆಕ್ಚುಯಲಿಸಮ್ ಮತ್ತು ಕಲ್ಚರಲ್ ಬ್ಯಾಕ್ವರ್ಡ್ನೆಸ್ ಬಗ್ಗೆ ಕೂಡ ನಾವು ಬಹಳ ಮುಖ್ಯವಾಗಿ ಅಧ್ಯಯನ ಮಾಡ್ತೀವಿ. ಇಂಗ್ಲಿಷ್ ಪ್ರೊಫಿಷಿಯನ್ಸಿ ವಿತ್ ಕಲ್ಚರಲ್ ಶಾಡೋ, ಪ್ರೊಫಿಷಿಯನ್ಸಿ ಒಂದು ವೃತ್ತಿಪರತೆ ಇರಬೇಕು ಭಾಷೆ,
ಬಳಸಬೇಕು. ಇಂಟೆಲೆಕ್ಚುಯಲಿಸಮ್ ಇರಬೇಕು. ಇಫ್ delegitimates those who are comfortable in English, often then the best educated and most globally connected Indians, and suggest the companionism is non-Indian. This closed minds discourages, opens, and promotes a paranoid, inward-looking mindset at a time when the India needs to engage with the world, not retreat from it. So, ಒಟ್ಟಲ್ಲಿ ನಾವು ಗಮನಿಸೋದಾದ್ರೆ ಅಮಿತ್ ಶಾ ಅವರ ಹೇಳಿಕೆ ಇದೊಂದು ಕೇವಲ ಒಂದು ಡಿವಿಸಿಸಿವ್, ಕೇವಲ ಇಡೀ ದೇಶವನ್ನ ಭಾಷೆಯ ಆಧಾರದ ಮೇಲೆ ಹೊಡಿತಕ್ಕಂಥದ್ದಲ್ಲ. ಇಟ್ ಈಸ್ ಡೇಂಜರಸ್, ಅತ್ಯಂತ ಅಪಾಯಕಾರಿ. ಇಟ್ ಥ್ರೆಟನ್ಸ್ ಟು ಸೋಷಿಯಲ್ ಮೊಬಿಲಿಟಿ, ಸಾಮಾಜಿಕ ಒಂದು ವ್ಯವಸ್ಥೆಯನ್ನು ಕಳ್ಕೊತಾರೆ. ರಿಸ್ಕ್ ಇಂಡಿಯಾಸ್ ಗ್ಲೋಬಲ್ ಸ್ಟ್ಯಾಂಡಿಂಗ್, ಜಾಗತಿಕ ಮಟ್ಟದಲ್ಲಿ ಭಾರತದ ಸ್ಥಾನ ಕುಸಿಯುತ್ತೆ. fosters anti-intellectualism and distracts from the real challenges facing the country. Amit Shah ideological rhetoric of shame is out of place and actively harmful to the country. So ಇದು ದೇಶಕ್ಕೆ ಅತ್ಯಂತ ಮಾರಕವಾದ ಹೇಳಿಕೆ. ಈ ಹೇಳಿಕೆಗಳನ್ನ ಯಾರು ನಂಬಾರ್ದು, ಯಾರು ಕೂಡ ಇದನ್ನ ಕೇಳಿಸ್ಕೊಳ್ಳಬಾರ್ದು. ಇದು ಅತ್ಯಂತ ಡೇಂಜರಸ್ ಆದಂತಹ ಹೇಳಿಕೆ. ಇನ್ನು ನಾವು ಇಲ್ಲಿ ಗಮನಿಸಬೇಕಾದ್ದು ಏನಂತಂದ್ರೆ, ಒಂದು ಪ್ರಿಂಟ್ ಅನ್ನೋ ಒಂದು ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ಹೇಳಿದೆ, ಮೋದಿ ಗವರ್ಮೆಂಟ್ ಮಿನಿಸ್ಟರ್ಸ್ ಪ್ರಿಫರ್ ಆಕ್ಸ್ಫರ್ಡ್, ಹಾರ್ವರ್ಡ್ ಫಾರ್ ದೇರ್ ಚಿಲ್ಡ್ರನ್ ಎಜುಕೇಶನ್, ನಾಟ್ IIT ಆರ್ IIM. ಮುಖ್ಯವಾಗಿ ನಾವು ಗಮನಿಸಬೇಕಾದ 56 ಮಿನಿಸ್ಟರ್ಗಳು ಇನ್ ಮೋದಿ ಸಚಿವರಿದ್ದಾರೆ. 12 have sent their children to foreign visitors. 12 ಜನ ಅವ್ರ ಫಾರಿನ್ ನೆಂಟು ಮನೆ ಕಳಿಸ್ತಾರೆ. These ministers include Rajnath Singh, Nirmala Sitharaman, S. Jaishankar, Ravi Shankar Prasad. 56 ಮಿನಿಸ್ಟರ್ಗಳು ಮೋದಿಯ ಕ್ಯಾಬಿನೆಟ್ ನಲ್ಲಿ 12 ಜನ ತಮ್ಮ ಮಕ್ಕಳನ್ನ ಫಾರಿನ್ ಕಳಿಸಿದ್ದಾರೆ. These ministers include Rajnath Singh, Nirmala Sitharaman, S. Jaishankar and Ravi Shankar Prasad. ಇಷ್ಟು ಜನ, ಇಷ್ಟು ಒಂದು ವಿಚಾರವನ್ನ ಅಲ್ಲಿ ಹೇಳಲಾಗುತ್ತೆ. ಸೊ ಯಾರು ಕೂಡ ತೊಂದರೆಯನ್ನ ಅಧರ್ಮವಾಗಿ ನಡ್ಕೋಬಾರ್ದು, ತೊಂದರೆ ಕೊಡದ ಹಾಗೆ ನೋಡ್ಕೋಬೇಕು. ಅದೇ ಒಂದು ಸಂಬಂಧ, ಅದೇ ಒಂದು ಸಂಬಂಧದ ಒಂದು ಸ್ವಾರಸ್ಯ, ಸಂಬಂಧಗಳ ನಡುವೆ ಇರ್ತಕ್ಕಂಥ ವ್ಯವಸ್ಥೆ. ಒಟ್ಟಾರೆ ಇಷ್ಟು ಇಂಪ್ಯಾಕ್ಟ್ಗಳು ಆಗ್ತವೆ. ಇಂಪ್ಯಾಕ್ಟ್ಗಳು ಆಗೋದ್ರಿಂದ ಅದಕ್ಕೆ ನಮ್ಮನ್ನ ದೂರಬೇಡಿ ಅನ್ನೋದು ರಾಹುಲ್ ಗಾಂಧಿ ಅವರಿಗೆ ಇದೊಂದು ರೀತಿ ಅರ್ಥದ ಮಾತುಗಳು. ಟೋಟಲಿ ನಾವೇನು ಗಮನಿಸಿದರೆ, ಅಮಿತ್ ಶಾ ಸ್ಟೇಟ್ಮೆಂಟ್ ಈಸ್ ನಾಟ್ ಜಸ್ಟ್ ಡಿವಿಸಿವ್, ಇಟ್ ಈಸ್ ಡೇಂಜರಸ್. ಇದು ಅತ್ಯಂತ ಅಪಾಯಕಾರಿಯಾದ ಹೇಳಿಕೆ. ಅದನ್ನೇ ರಾಹುಲ್ ಗಾಂಧಿ ಹೇಳ್ತಾ ಇರೋದು. ಇಟ್ ಈಸ್ ಥ್ರೆಟನ್ಸ್ ಟು ಸೋಷಿಯಲ್ ಮೊಬಿಲಿಟಿ, ಸಾಮಾಜಿಕ ಒಂದು ಅಭಿವೃದ್ಧಿಯನ್ನ ಇದು ವಿರೋಧಿಸುತ್ತೆ. SOWS Ingestic discard risks Indian global standing, fosters anti-intellectualism and distracts from the challenges facing the country and place. Actively, Amit Shah ideological rhetoric of shame is out of place and actively harmful to the country. English ಕಲೀಲೇಬೇಡಿ ಅಂತ ಹೇಳ್ತಕ್ಕಂಥ ಈ ದೇಶಕ್ಕೆ ಅತ್ಯಂತ ಅಪಾಯಕಾರಿ. ಮೋದಿ ಅವರ ತಪ್ಪು ಇಂಗ್ಲಿಷ್ ನೋಡಿ ಜನ ನಕ್ಕರು, ಟ್ವೀಟ್ ಮಾಡಿದ್ರು, ಹಲವಾರು ಚಿಕಿತ್ಸೆಗಳು. ಸೊ ಅದೇ ರೀತಿಯ ಒಂದು ವ್ಯವಸ್ಥೆಯನ್ನ ನಾವಿಲ್ಲಿ ಗಮನಿಸಿದರೆ, ರಾಜಕೀಯದಲ್ಲಿ ಪಾಕಿಸ್ತಾನದ ಸೇನಾ ನಾಯಕನ ಕರೆಸಿ ಔತಣಕೂಟವನ್ನು ಕೊಟ್ಟಾಗ್ತದೆ. ಸೊ ಭಾರತ ತನ್ನ ವಿದೇಶಾಂಗ ನೀತಿಯ ಸ್ಪಷ್ಟಪಡಿಸಬೇಕಂತ ಸಕಾಲ ಬಂದಿದೆ. ಹಾಗೆ ಈ ಒಂದು ಜನರಿಗೆ, ಅವರಿಗೆ ಅನುಕೂಲ ಆಗತಕ್ಕಂಥ ಮಾತು. ರಾಹುಲ್ ಗಾಂಧಿ ಏನು ಒಂದು ಬುಕ್ ಬ್ಯಾಕ್ ಟು ಅಮಿತ್ ಶಾ ಎಕ್ಸ್ಪ್ಲೈನ್ಸ್ ವೈ ಇಂಗ್ಲಿಷ್ ಇಂಪಾರ್ಟೆಂಟ್. ಆ ವಿಡಿಯೋನು ಕೂಡ ಹಾಕಿದೀವಿ. ಇಂಗ್ಲಿಷ್ ಇಸ್ ಕನೆಕ್ಟಿಂಗ್ ಲ್ಯಾಂಗ್ವೇಜ್.
English is connecting language. It connects states to states, nation to nation, and person to person also. ಸೊ ಈಗ ನಾವು ಕಣ್ಣು ಮುಚ್ಕೋಬಾರ್ದು, ಆಕ್ಟಿವ್ ಆಗಿರ್ಬೇಕು. ಮತ್ತು ನೀನು ಕೆಲವೇ ದಿನಗಳಲ್ಲಿ ಇವೆಲ್ಲವೂ ಕರಗಿ, ಇವೆಲ್ಲ ಸಮಸ್ಯೆಗಳು ಕರಗಿ, ವ್ಯವಸ್ಥೆಗಳು ದೊಡ್ಡ ಮಟ್ಟದ ವ್ಯವಸ್ಥೆಗಳು ಒಂದು ಕಾದಿರುತ್ತೆ. ಇದನ್ನೇ ರಾಹುಲ್ ಗಾಂಧಿ ಹೇಳ್ತಾ ಇರ್ತಕ್ಕಂಥ, ವೈ ಇಂಗ್ಲಿಷ್ ಈಸ್ ನಾಟ್ ಟು ಸ್ಪೀಕ್ ಆರ್ ಲರ್ನ್. ಈ ವ್ಯವಸ್ಥೆ ಅಂದ್ರೆ ನೀವು ಇಂಗ್ಲಿಷ್ನ ಕಲಿದೇ ಇರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತ ಬಹಿರಂಗವಾಗಿ ಥ್ರೆಟ್ ಮಾಡ್ತಾ ಇದ್ದಾರೆ. ಸಂವಿಧಾನ ಕೊಟ್ಟಿರ್ತಕ್ಕಂಥ ಭಾಷಾ ಸ್ವಾತಂತ್ರ್ಯವನ್ನ ಚಾಲೆಂಜ್ ಮಾಡ್ತಾ ಇದ್ದಾರೆ ಅನ್ನೋದು ಅಮಿತ್ ಶಾ. ಸೊ ಇದನ್ನ ನಾವು ಚಾಲೆಂಜ್ ಮಾಡಿಲ್ಲ ಅಂತಂದ್ರೆ ನ್ಯಾಯಾಂಗದಲ್ಲಿ ಕೂಡ ಇದನ್ನ ಚಾಲೆಂಜ್ ಮಾಡಬೇಕು. ಹಾಗೆ ಮಾಧ್ಯಮದ ಮೂಲಕ ಕೂಡ ಚಾಲೆಂಜ್, ಈ ಚಾಲೆಂಜ್ ಮಾಡಿ ಅಲ್ಲಿ ಗೆದ್ದೋದಕ್ಕೆ ಸಾಧ್ಯ ಇದೆ. ಸೊ ಆ ಸಾಧ್ಯತೆಗಳನ್ನೇ ನಿಮ್ ಮುಂದೆ ಹೇಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಏನೋ ಒಂದು ಬ್ಯಾಕ್ ಟು ಅಮಿತ್ ಶಾ, ಅಂದ್ರೆ ರಾಹುಲ್ ಗಾಂಧಿ ಅವರಿಗೆ ಅಮಿತ್ ಶಾ ಗಿಫ್ಟ್ ಕೊಟ್ಟಿದ್ದು, ಅದನ್ನ ಅಮಿತ್ ಶಾ ರಾಹುಲ್ ಗಾಂಧಿ ಅವರಿಗೆ ವಾಪಸ್ ಕೊಟ್ಟಿದ್ದಾರೆ. ಸೊ ಇದು ರಾಹುಲ್ ಗಾಂಧಿ ಅವರ ಒಂದು ಭಾಷಾ ಪ್ರೇಮ. ಸೊ ಈ ಭಾಷಾ ಪ್ರೇಮ ಮತ್ತು ಅಮಿತ್ ಶಾ ಅವರ ಒಂದು ಭಾಷಾ ಸಂಚು, ಭಾಷಾ ಪ್ರೇಮ ಬೇರೆ, ಭಾಷಾ ಸಂಚು ಬೇರೆ. ಸೊ ಇದನ್ನೆಲ್ಲವನ್ನ ಒಟ್ಟಾಗಿ ಗಮನಿಸಿದ್ರೆ ಇಂಗ್ಲಿಷ್ ಭಾಷೆ ಒಂದು ಕನೆಕ್ಟಿಂಗ್ ಲ್ಯಾಂಗ್ವೇಜ್. ಹಿಂದಿ ಕೆಲವು ರಾಜ್ಯಗಳಿಗೆ ಅರ್ಥ ಆಗುತ್ತೆ, ಕೆಲವು ರಾಜ್ಯಗಳಿಗೆ ಅರ್ಥ ಆಗಲ್ಲ. ಸೊ ಯಾರಿಗಾದ್ರೂ ಒಂದು ಶರ್ಟ್ ತರಬೇಕಂತಕ್ಕೆ ಅಥವಾ ಆ ಕಡೆ ಹೋದಾಗ ನಾವೇ ಒಂದು ವ್ಯವಸ್ಥೆಯನ್ನ, ಅಂದ್ರೆ ರಾಹುಲ್ ಗಾಂಧಿ ಹೇಳಿದ ಹಾಗೆ ಇಡೀ ದೇಶದಲ್ಲಿ ಒಂದು ಹೊಸ ಅಲೆಯನ್ನ, ಇಂಗ್ಲಿಷ್ ಭಾಷೆ ಒಂದು ಹೊಸ ಕಾಸ್ಟ್ಯೂಮ್ ಅಂದ್ರೆ ಹೊಸ ಬಟ್ಟೆಯನ್ನ ಹಾಕಿ, ಅಂದ್ರೆ ಇಡೀ ದೇಶಕ್ಕೆ ಹೊಸ ಬಟ್ಟೆ, ಇಡೀ ದೇಶದ ಒಂದು ವ್ಯವಸ್ಥೆಯನ್ನ ಸರಿಪಡಿಸ್ತಕ್ಕಂಥ ಕೆಲಸವನ್ನ ಆಗಬೇಕು. ಒನ್ ಲ್ಯಾಂಗ್ವೇಜ್, ಒನ್ ಕಲ್ಚರ್, ಒನ್ ಲೀಡರ್, ಒನ್ ಪಾರ್ಟಿ, ಹಾಗೇನೆ ಒನ್ ಹಸ್ಬೆಂಡ್ ಅಂತ ಹೇಳಿ ಹೇಳ್ತಿದ್ರು. ಆಪರೇಷನ್ ಸಿಂಧೂರ ಹೆಸರು ಸಿಂಧೂರ ಹಂಚಕ್ ಆಗ್ಲಿಲ್ಲ, ಈಗ ಇಂಗ್ಲಿಷ್ ಭಾಷೆ ಕಲಿಯುವುದು. ಇದಕ್ಕೆಲ್ಲದಕ್ಕೂ ಕಾರಣ ಏನು ಅಂತಂದ್ರೆ ಅಮಿತ್ ಶಾ ಕಾರಣ ಏನಂತಂದ್ರೆ ಮಾತಾಡುತ್ತೆ. 2-3 ದಿನಗಳಿಂದ ನರೇಂದ್ರ ಮೋದಿ ಅವರ ಟ್ವೀಟ್ ವಿಡಿಯೋ ದೊಡ್ಡ ಮಟ್ಟ ಟ್ರೋಲ್ ಆಗ್ತದೆ. ಇನ್ನು ಅಮಿತ್ ಶಾ ಮಗ ಜೈಶಾ ತಪ್ಪು ಇಂಗ್ಲಿಷ್ ಮಾತಾಡೋದು ಟ್ರೋಲ್ ಆಗ್ತದೆ. ಸೊ ಅದ ನಂತರ ಅಮಿತ್ ಶಾ ಮಾತಾಡೋದು ಏನಂತಂದ್ರೆ ಇಂಗ್ಲಿಷ್ ಮಾತಾಡೋದು ಪಶ್ಚಾತ್ತಾಪ ಆಗ್ಬೇಕಾಗುತ್ತೆ, ನಾಚಿಕೆ ಆಗುತ್ತೆ. ಸೊ ನಮ್ಮ ದೇಶನ ಎಲ್ಲಿ ತಗೊಂಡೋಗ್ತಾರೆ. ಸೊ ನಾವು ನೋಡ್ತಾ ಕೂತಿರೋಣ ಏನಾಗುತ್ತೆ. ಸೊ ಅಮಿತ್ ಶಾ ಹಿಂದಿ ಹೇರ್ತಾ ಹೋಗ್ತಾರೆ, ಭಾಷೆ ಜೊತೆಗೆ ಧರ್ಮವನ್ನು ಹೇರ್ತಾ ಇರ್ತಾರೆ. ಅವ್ರಿಗೆ ಧರ್ಮ ಹೇರಕ್ ಭಾಷೆ ಬೇಕು, ಭಾಷಾ ಯುದ್ಧಗಳನ್ನು ಏರ್ಪಡಿಸ್ಬೇಕು. ಅದಕ್ಕೋಸ್ಕರ ಕಾಯ್ತಾ ಇರ್ತಾರೆ. ನೋಡ್ತಾ ಇರಿ ಅವ್ರು ಏನ್ ಮಾಡ್ತಾರೆ. ನಮಸ್ಕಾರ. ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.